ಈಗ ಹಲಸನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಒಳಗಡೆ ಫಿಲ್ಲಿಂಗ್ ಚೆನ್ನಾಗಿರ್ಬೇಕು, ಥಿಕ್ನೆಸ್ ಇರಬೇಕು. ಈಗ ನೀವು ತಿಂದ್ರಿ ಹಣ್ಣಿನ ಥಿಕ್ನೆಸ್ ಹೆಂಗಿದೆ, ಕಲರು, ಟೇಸ್ಟು, TSS ರೇಟು ಇದೆಲ್ಲ ಇರಬೇಕು. ಓವರ್ ಆಲ್ ಸೇಫ್ ಚೆನ್ನಾಗಿರ್ಬೇಕು, ಯಾವ ಸೀಸನ್ ಅಲ್ಲಿ ಹಣ್ಣು ಬರುತ್ತೆ ಅನ್ನೋದು ಗೊತ್ತಿರಬೇಕು. 1 kg ಹಲಸಿನಕಾಯಿ ಇವತ್ತು 80 ರೂಪಾಯಿ ಮಂಗಳೂರಲ್ಲಿ. ಫಾರ್ಮರ್ಗೆ 45ರಿಂದ 50 ರೂಪಾಯಿ ಸಿಗ್ತಾ ಇದೆ 2 kg ಒಳಗಿರೋ ಕಾಯಿ. ಇನ್ನು ಹತ್ತಿನ ಸಾಯಿ ಆದ್ರೂ ಬಂದು ಇತ್ತಿನ ಸಾಯಿ ಏನದು. ಈಗ ಅವರು ನಮ್ಗೆ ಈ ಸೈಕಲ್ ಹೋಗೋನ್ಗೆ ಬೈಕ್ ತೋರಿಸಿ ಆಸೆ ಹುಟ್ಟಿಸ್ತಾನೆ, ಬೈಕ್ ಹೋಗೋನ್ಗೆ ಕಾರ್ ತೋರಿಸಿ ಆಸೆ ಹುಟ್ಟಿಸ್ತಾನೆ. ಒಳ್ಳೇದು ತಿನ್ನಕ್ಕೆ ಕೊಡ್ತಾರ ಜನ. ದುಡ್ಡದ ಇವತ್ತು, ಮೈ ತುಂಬಾ ರೋಗದ, ಕಣ್ ತುಂಬಾ ಕನಸದ, ಜೋಬ್ ತುಂಬಾ ದುಡ್ಡದ. ಹಾಕೋ ನೆಟ್ಟಲ್ಲಿ, ಆಗ ನೇರ ಮಾರುಕಟ್ಟೆ ಮಾಡು, ಅಚ್ಚುಕಟ್ಟಾಗಿರೋದು ಕೊಡು, ಅಚ್ಚುಕಟ್ಟಾಗಿ ದುಡ್ಡು ತಕ್ಕ. ನಿಮಗ್ ತಾಕತ್ತಿದ್ರೆ ನಾ ಅನ್ನೋದೇನು ಅವ್ರ ಕೈ ಸಂದಿಲಿ ಯಾಕೆ ಮಾರ್ತೀರ. ಹಲಸಿನಣ್ಣಿಗೆ ಇವತ್ತು ಬೆಂಗಳೂರಲ್ಲಿ ಎಡ್ಕಂಡ್ ತಿನ್ನಕ್ಕೆ ಜನಕ್ಕೆ ಪುರುಸತ್ತಿಲ್ಲ. ಹಣ್ಣಿನ ಟೇಸ್ಟ್ ಮುಂದೆ ಯಾವುದೇ ಮುಲಾಜಿಲ್ಲ, ಅಷ್ಟು ಚೆನ್ನಾಗದ ವಿಯೆಟ್ನಾಂ ಅಲ್ಲಿ. ಆದ್ರೆ ಗಿಡ ಬದುಕಲ್ಲ. ಥೈಲ್ಯಾಂಡ್ ಅಂತ ಸುಳ್ಳು ಹೇಳ್ತಾ ಇರೋದು, ವಿಯೆಟ್ನಾಂ ಅರ್ಲಿ ಅಂತ ಅದ್ರ ಹೆಸರು. ಒಬ್ಬೊಬ್ರು 19 ಹೆಸರು ಕರ್ಕೊಂಡು ತಮ್ಮದೇ ಹೆಸರು ಇಟ್ಕೊಂಡು ಮಾರ್ತಾ ಇರೋದು. ಕೇರಳ, ಸೌತ್ ಕೆನರಾ ಈ ವೆರೈಟಿಗಳು ನಮ್ಮಲ್ಲಿ ಸಕ್ಸಸ್ ಆಗೋಲ್ಲ. ನಾನೇ 33 ವೆರೈಟಿ ಹಾಕಿ ನಮ್ಮಲ್ಲಿ ಬಂದಿರೋದು ಬರೀ 13 ವೆರೈಟಿ. ಈಗ ನಾವು ಮೊನೋಕ್ರಾಪ್ ಮಾಡಕ್ ಹೋಯ್ತಾ ಇರೋದು, ಮೇಜರ್ ಆಗಿ ಮಾಡೋದು ಅಡಿಕೆ, ತೆಂಗು, ಅದು ಬಿಟ್ರೆ ಉಳಿದವು. ಆಮೇಲೆ ಈಗ ಹಲಸು ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ, ಅದನ್ನು ಕೂಡ ನೀವು ಮೇಜರ್ ಕ್ರಾಪ್ ಆಗೇ ಮಾಡಬಹುದು. 1 kg ಹಲಸಿನಕಾಯಿ ಇವತ್ತು 80 ರೂಪಾಯಿ ಮಂಗಳೂರಲ್ಲಿ. ಫಾರ್ಮರ್ಗೆ 45ರಿಂದ 50 ರೂಪಾಯಿ ಸಿಗ್ತಾ ಇದೆ 2 kg ಒಳಗಿರೋ ಕಾಯಿ. ಹಲಸಿನಕಾಯಿಗೆ, ಹಣ್ಣಿಗೆಲ್ಲ, ಹಣ್ಣಿಗೆ 50 ರೂಪಾಯಿ 60 ರೂಪಾಯಿ ಇದೆ. ಈಗ ಹಲಸನ್ನ ತೆಂಗು ಅಥವಾ ಮಾವು 30 ಅಡಿ ಇದ್ರೆ ತೆಂಗಲ್ ಮಾಡೋದು ಮಾವಿನಲ್ಲಿ ಮಾಡೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎರಡಲ್ಲೂ ಸಾಧ್ಯತೆ ಅದ. ತೆಂಗಲ್ಲಿ ನನ್ನ ಪ್ರಕಾರ ಬಾರ್ಡರ್ ಹಾಕೊಳ್ಳೋದು ಉತ್ತಮ, ವಿಂಡ್ ಬ್ರೇಕ್ ಆಯ್ತದೆ. ಸರ್ ಹಲಸಲ್ಲಿ ಇಂಥದ್ದೇ ತಳಿ ಅಂತ ಹೇಳಕ್ ಬರಲ್ಲ. ನಾ ಹೇಳೋದ್ ಕೇಳಿ, ಈಗ ನಾನು 33 ವೆರೈಟಿ ಹಾಕಿದ್ದೀನಿ. ಈಗ ರತ್ನಗಿರಿ ಆಲ್ಫೋನ್ಸೋ ಅಂತ ಕರಿತೀವಿ ಮ್ಯಾಂಗೋದಲ್ಲಿ. ಆ ರತ್ನಗಿರಿ ಜಿಲ್ಲೆನಲ್ಲಿ ಏನಾಗಿದೆ, ಭೂಮಿನಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ, ಕಬ್ಬಿಣದ ಅಂಶ ತುಂಬಾ ಚೆನ್ನಾಗಿದೆ. ಆ ಕಾರಣದಿಂದ ಆ ಎನ್ವೈರನ್ಮೆಂಟ್ಗೆ ಆ ರತ್ನಗಿರಿ ಜಿಲ್ಲೆನಲ್ಲಿ ಮಾವು ತುಂಬಾ ಉತ್ಕೃಷ್ಟವಾಗಿ ಬರ್ತದೆ. ಅದೇ ಮಾವಿನ ಗಿಡನ ನಾನು ಹೆಬ್ಬಡಿಪುರ ತಕೊಂಡ್ಬಂದು ನೆಟ್ಟು ಬೆಳೆದ್ರೆ ಆ ಟೇಸ್ಟ್ ಇಲ್ಲಿ ಬರಲ್ಲ. ಅರ್ಥ ಆಯ್ತಾ ಈ ಮಾತು? ಬರೀ ಜಾತಿ ಒಂದೇ ಗಿಡದ ಟೇಸ್ಟ್ ಅನ್ನ ಹೆಚ್ಚಿಸ್ಬಿಡಲ್ಲ. ಪ್ರತಿಕೂಲ ವಾತಾವರಣನೂ ಕೂಡ ಇಂಪಾರ್ಟೆಂಟ್. ಈಗ ತಿರುಚನಾಪಳ್ಳಿ ಅದ, ತಿರುಚನಾಪಳ್ಳಿನಲ್ಲಿ ಬನಾನಾ ರಿಸರ್ಚ್ ಸೆಂಟರ್ ಅದ. ಯಾಕೆ ಅಂದ್ರೆ ಆ ಜಿಲ್ಲೆಯ ಎನ್ವೈರನ್ಮೆಂಟು ಅದ ಬೆಳೆಯಕ್ಕೆ ಪೂರಕವಾಗದ, ಹಾಗಾಗಿ ಅಲ್ಲಿ ರಿಸರ್ಚ್ ಸೆಂಟರ್ ಇರೋದು. ಅದೇ ಬಾಳೆನ ತಗೊಂಬಂದ್ ಚಾಮರಾಜನಗರದಲ್ಲಿ ನೆಟ್ರ ಚೆನ್ನಾಗ್ ಭತ್ತ ಇದು ಬಾಳೆ ಬೆಳೆಯೋದಕ್ಕೆ ಮತ್ತೆ ಈ ಕಲ್ಲಂಗಡಿ ಬೆಳೆಯೋದಕ್ಕೆ ತುಂಬಾ ಚೆನ್ನಾಗದ ಚಾಮರಾಜನಗರದ ಕ್ಲೈಮೆಟಿಕಲ್ ಸಿಚುವೇಶನ್. ಡೆಫಿನೆಟ್ಲಿ ಅದ. ವೆಜಿಟೇಬಲ್ ವೆರೈಟಿನೇ ಬೇರೆ ಅದ, ಫ್ರೂಟ್ ವೆರೈಟಿಗಳೇ ಬೇರೆ ಅದ. ಸೊ ನನಗೆ ಅರ್ಥ ಆಗಿರೋದ ಪ್ರಕಾರ ಈಗ ಕೇರಳ, ಸೌತ್ ಕೆನರಾ ಈ ವೆರೈಟಿಗಳು ನಮ್ಮಲ್ಲಿ ಸಕ್ಸಸ್ ಆಗೋಲ್ಲ. ನಮ್ಮ ಈ ವೆದರ್ ಅಲ್ಲಿ ನಮ್ಮದ ತುಮಕೂರು, ಚನ್ನಪಟ್ಟಣ, ಮಂಡ್ಯ ಈ ಭಾಗದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ವೆರೈಟಿಗಳನ್ನ ನೀವು ಆಯ್ಕೆ ಮಾಡ್ಕತ್ತು ಅಂದ್ರೆ ತುಂಬಾ ಚೆನ್ನಾಗಿದೆ. ಈಗ ನಾನೇ 33 ವೆರೈಟಿ ಹಾಕಿ ನಮ್ಮಲ್ಲಿ ಬಂದಿರೋದು ಬರೀ 13 ವೆರೈಟಿ. ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಪ್ರವಾಪ ಆಗೋದಲ್ಲ. ಆಮೇಲೆ ನೀವು ಯಾವುದೇ ತಳಿ, ಈಗ ಹಲಸನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಒಳಗಡೆ ಫಿಲ್ಲಿಂಗ್ ಚೆನ್ನಾಗಿರ್ಬೇಕು, ಥಿಕ್ನೆಸ್ ಇರಬೇಕು. ಈಗ ನೀವು ತಿಂದ್ರಿ ಹಣ್ಣಿನ ಥಿಕ್ನೆಸ್ ಹೆಂಗಿದೆ, ಕಲರು, ಟೇಸ್ಟು, TSS ರೇಟು ಇದೆಲ್ಲ ಇರಬೇಕು. ಓವರ್ ಆಲ್ ಸೇಫ್ ಚೆನ್ನಾಗಿರ್ಬೇಕು, ಯಾವ ಸೀಸನ್ ಅಲ್ಲಿ ಹಣ್ಣು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಇದನ್ನೆಲ್ಲ ನೋಡ್ಕೊಂಡು ಕ್ರಾಪ್ಗಳನ್ನ ಹಾಕಬೇಕು. ಈಗ ನಾನು ಈ ಸೀಸನ್ ಅಲ್ಲಿ ಬಂದ್ರೆ ಹಣ್ಣಿಗೆ, ಕಾಯಿಗೆ 7ಕ್ಕೂ ದುಡ್ಡು ಸಿಕ್ಕುತ್ತೆ. ನಾನು ಆಯ್ಕೆ ಮಾಡ್ಕೊಳ್ಳೋದು ಈ ಸೀಸನ್ ಬರೋ ಅಂಥದ್ದನ್ನ. ನಮಗೆ ಮಾಮೂಲಿ ಜನರಲಿ ಬರೋದು ಫೆಬ್ರವರಿಯಿಂದ ಆಚೆಗೆ ಹಣ್ಣು ಬರೋದು ಎಲ್ಲ ಇರ್ತವೆ. ನಾನು ನ್ಯಾಚುರಲ್ ಆಗಿ ಬರೋ ಅಂತ ತಳಿಗಳನ್ನ, ನಾನು ಈ ಸೀಸನ್ ಅಲ್ಲಿ ಬರೋ ಅಂತ ವೆರೈಟಿಗಳನ್ನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನನಗೆ ಹೆಚ್ಚು ಲಾಭ ಸಿಗುತ್ತೆ. 1 kg ಹಣ್ಣಿಗೆ 50 ರೂಪಾಯಿ ಸಿಗುತ್ತೆ. ಈಗ ನಾನು ಒಂದು ಹಲಸಿನ ಹಣ್ಣು 300 ರೂಪಾಯಿ 400 ರೂಪಾಯಿಗೆ ಹೋಗುತ್ತೆ. ಈಗ ಸಿಂಗಾಪುರ್ ವಾಡ ಬರ್ತದೆ, ಮತ್ತೆ ರಾಮಚಂದ್ರ ಬರ್ತದೆ ಚೆನ್ನಾಗಿ ಈ ಸೀಸನ್ಗೆ. ಈಗ ನಾನು ತೆಂಗಿನ 30 ಅಡಿಗಿಂತ ಕಡಿಮೆ ಹಾಕ್ಬೇಡಿ ಅಂತ ಹೇಳಿದೆ. ಬಾರ್ಡ್ರಲ್ಲಿ 2 ತೆಂಗಿನ ಮರದ ಮಧ್ಯೆ ಒಂದು ಹಾಕೊಳ್ಳಿ.
ಆ ಇದು ಯಾವ್ದು ಥೈಲ್ಯಾಂಡ್ದು ಅಂತ ಸುಳ್ಳು ಹೇಳ್ತಾ ಇರೋದು. ವಿಯೆಟ್ನಾಂ ಅರ್ಲಿ ಅಂತ ಅದ್ರ ಹೆಸರು. ಒಬ್ಬೊಬ್ರು 19 ಹೆಸರು ಕರ್ಕೊಂಡು ತಮ್ದೇ ಹೆಸರು ಇಟ್ಕೊಂಡು ಮಾರ್ತಾ ಇರೋದು ಆ ತಳಿನೀಗ. ಆ ವಿಷಯವಾಗಿ ಅವನು ನಾನು ತುಂಬಾ ಚೀಪಾಗಿ ಬೋದಾಡಿವಿ. ಈಗ ನಮ್ಮ ಹತ್ರ ಬಂದು ಯಾವನೋ ಕೇಳ್ಕೊಂಡು ಹೊಂಟೋಗೋದು ಆ ತಳಿನೀಗ ನಾನು ಹಾಕ್ಬೇಡ ಅಂತ ಹೇಳೋದು. ಯಾಕಂದ್ರೆ ಗಿಡ ಸತ್ತೋಯ್ತೆ. ಇವತ್ತು ನಮ್ಮ ಮನೆಯಲ್ಲಿ ಫ್ರಿಜ್ ಅಲ್ಲಿ ಇಟ್ಕೊಂಡು ಹಣ್ಣು ತಿಂತಾವೆ. ಆ ಹಣ್ಣಿನ ಟೇಸ್ಟ್ ಮುಂದೆ ಯಾವುದೇ ಮುಲಾಜಿಲ್ಲ, ಅಷ್ಟು ಚೆನ್ನಾಗದ ವಿಯೆಟ್ನಾಂ ಅರ್ಲಿ. ಆದ್ರೆ ಗಿಡ ಬದುಕಲ್ಲ. ಈಗ ನಂದು 7 ವರ್ಷ 8 ವರ್ಷದ ಗಿಡ, 15 ಗಿಡ ಹಾಕಿದೆ, 6 ಗಿಡ ಸತ್ತೋಗದೆ. ಅದ್ ಚೆನ್ನಾಗಿದೆ. ನಾವು ಇದು ಮಾತಾಡ್ಬಿಡವ, ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟು ಆನಂತರ ಇನ್ನೊಂದು ತಳಿಗೆ ಹೋಗೋ. ಸೊ ಇವರು ವಿಯೆಟ್ನಾಂ ವೆರೈಟಿ ಅಂದ್ರಲ್ಲ, ವಿಯೆಟ್ನಾಂ ವೆರೈಟಿ ಬಗ್ಗೆ ಮಾತಾಡ್ತಿರೋದು. ತಳಿ ನಿಮ್ಗೆ 6 ತಿಂಗಳಿಗೆ ಕಾಯಿ ಬರ್ತದೆ. ಕಾಯಿನ ಸೈಜ್ ಬಹಳ ಚೆನ್ನಾಗದೆ, 3 kg 4 kg ಅದ. ಓವರ್ ಆಲ್ ಶೇಪ್ ಚೆನ್ನಾಗದ. ಬ್ರೀಡು ವರ್ಷ ಪೂರ್ತಿ ಹಣ್ಣಿರುತ್ತೆ. ಆದ್ರೆ ಟೇಸ್ಟು ಸೀಸನ್ ಇರೋದು ಚೆನ್ನಾಗದ, ಅನ್ಸೀಸನ್ ಬರೋದು ಟೇಸ್ಟ್ ಇರಲ್ಲ. ಒಬ್ಬ 19 ಹೆಸರಲ್ಲಿ ಮಾರ್ತಾವ್ರ ಅಂತ ಹೇಳೋದ್ನ 15. ನೀವು ನಾನು ಕೇಳಕ್ಕೆ ಅಡಕೆ ಪತ್ರಿಕೆ ಸಂಪಾದಕರು ನನ್ಗೆ ಹೇಳಿದ್ರು, ಕೇರಳದಲ್ಲಿ ಒಂದು ವೆರೈಟಿ ಮಾಡ್ತಾವ್ರ, ಅದ್ ನೋಡ್ಕೋಬೇಕು ಅಂತ. ನಾವು ಹೋದ್ರೆ ಅದೇ ವಿಯೆಟ್ನಾಂ ಅರ್ಲಿ ಹಲಸು. ಅದಕ್ಕೆ ಈ ಪಾಟಿ ಪ್ಯಾಕೆಟ್ಲಿ ಇಷ್ಟುದ್ದ ಗಿಡ ಇಟ್ಬಿಟ್ಟು 500 ರೂಪಾಯಿ ಒಂದ್ ಗಿಡಕ್ಕೆ. ಇದು ನಮ್ಮೂರ್ಲೇ ಅದ, ಹೋಗಿ ಹೋಗ್ಬಿಟ್ಟು ಹಿಂದಕ್ಕೆ ಬಂದೆ. ಅದ್ ನನಗ್ ಗೊತ್ತು ಕಚ್ಚಿನ, ಅದ ಕೋಟಿಗಟ್ಲೆ ಪ್ರಾಡಕ್ಟ್ ಅದು. ಅದು ಏನಾಗದ, ನಾವೇ ಬೈ ಮಾಡ್ತೀವಿ ಅಂತೆಲ್ಲ ಬಂದು ನನ್ನನ್ನ ಫ್ರಾಂಚೈಸಿ ತಕ್ಕ 20 ಲಕ್ಷ ಇನ್ವೆಸ್ಟ್ ಮಾಡೋ, ಒಂದ್ ಗಿಡಕ್ಕೆ 10 ರೂಪಾಯಿ ಕೊಡ್ತೀನಿ, ನಿಂತು 10 ರೂಪಾಯಿ ಭಿಕ್ಷ ನಾ ಯಾಕೆ ಇಸ್ಕೋಬೇಕು, ಹೋಗು ಅಂದ್. ಒಂದ್ ಗಿಡಕ್ಕೆ 300 ರೂಪಾಯಿ 250 ರೂಪಾಯಿ ತರ ಹಾಕಿಸ್ತಾವ್ರ. ಸೊ ಇದು ಗುರು ಟೀಕ್ ತರ. ಗುರು ಟೀಕ್ ಏನಾಯ್ತು ನೋಡಿ ಪ್ರಾಜೆಕ್ಟ್, ಆ ತರ. ನಿಮಗ್ ತಾಕತ್ತಿದ್ರೆ ನಾ ಅನ್ನೋದೇನು, ಅವ್ರ ಕೈ ಸಂದಿಲ್ಲ ಯಾಕೆ ಮಾಡ್ತೀರಾ? ಹಲಸಿನಣ್ಣಿಗೆ ಇವತ್ತು ಬೆಂಗಳೂರಲ್ಲಿ ಎಡ್ಕೊಂಡ್ ತಿನ್ನಕ್ಕೆ ಜನಕ್ಕೆ ಪುರುಸತ್ತಿಲ್ಲ. ಅವ್ರು ಬರೋದು ಇಲ್ಲ, ಬೇಡ. ಅವ್ರು ಬರದೇ ಇರೋದನ್ನ ನಾವ್ ಏನ್ ಕ್ಯಾಶ್ ಮಾಡ್ಕೊಳ್ಳೋಣ? ನಾವು ಸ್ಟ್ರೆಂತ್ ಮೇಲೂ ಆಟ ಆಡೋಣ, ವೀಕ್ನೆಸ್ ಮೇಲೂ ಆಟ ಆಡೋಣ. ಈಗ ನಾವು ಬರ್ಕೈಲಿ ಯುದ್ಧ ಮಾಡಿ ಗೆಲ್ಲಲೇಬೇಕು. ಯಾನ್ ಸಿಕ್ಕತ್ತ ಅದ್ ತಕೊಂಡ್ ಬಿಡೋಣ, ಗೆಲ್ಬೇಕು ಒಟ್ಲಿ ಈಗ ನಾವು. ಸೊ ಈಗ ನಾವು ಬೆಂಗಳೂರಲ್ಲಿರೋ ಜನಕ್ಕೆ 4 kg ಬಾಕ್ಸ್ನೀಗ ಮಾಲು ಮೋರು ಇಂಥವಕ್ಕೆ ಒಳ್ಳೆ ವೆರೈಟಿಗಳನ್ನ ಒಂದ್ ತಳಿನ ಬೆಳೆದು ನಾವು ಕಂಟಿನ್ಯೂ ಸಪ್ಲೈ ಕೊಡ್ತೀವಿ. ಅಂದ್ರೆ ಇವತ್ತು 1/4 kg 80 ರೂಪಾಯಿ ಮಾಲ್ಗಳು ಮಾರ್ತಾ ಇರೋದು. 5 ತೊಳ ಇರ್ತದ, ನೀಟಾಗಿ ಪ್ಯಾಕ್ ಮಾಡೋಣ, ಫ್ರಿಜ್ ಅಲ್ಲಿ ಇಟ್ಟು ಕೊಡ್ತಾನೆ 80 ರೂಪಾಯಿ. ನೀವು ಹಳ್ಳಿಲಿ ನಮ್ದು ಮಾನವ ಸಂಪನ್ಮೂಲ ಅದ, ಎರೆದು ಪ್ಯಾಕ್ ಮಾಡಿ ನಾವು ಒಂದು ಟಾಟಾ AC ಫಿಟ್ ಮಾಡಿಸ್ಕೊಂಡು ತಕೊಂಡು ಸಪ್ಲೈ ಕೊಡೋದಪ್ಪ. ಏನ್ ತಲೆಬಿದ್ದೋದ್ದ? ನಾ ಎಲ್ಲಾ ತರ ಹಣ್ಣು ಬಿಡೋದಪ್ಪ. ಯಾವ್ಯಾವ್ದೋ ಐಸ್ ಕ್ರೀಮ್ ತಿಂತಾವ ನಮ್ಮ ಮುಂಡ ಮಗ, ನಾವು ಹಣ್ಲೆ ಐಸ್ ಕ್ರೀಮ್ ಮಾಡಿ ತಿನ್ಸೋದಪ್ಪ. ತಿನ್ನು, ಹತ್ತಿನ ಸಾಯೋದ್ರ ಬಂದು ಇತ್ತಿನ ಸಾಯ ಏನದು? ಸಾಯದೇ ಅದು, ಇನ್ನೇನು ಇಲ್ಲ. ಒಳ್ಳೆ ತಿನ್ ಸಾಯಿ, ಆಪ್ಷನ್ ಇಡು ಅವನ್ ಮುಂದೆ. ನೋಡು, ಅದು ಆಗ್ ಮಾಡಿರೋದು, ನಾ ಈಗ ಮಾಡೀನಿ, ಯಾವ ತಿನ್ಸತ್ತೆ? ನಮ್ಮಲ್ಲಿ ಇಂಡಸ್ಟ್ರಿಯಲ್ ಇದು ಬರಬೇಕು, ಅಗ್ರಿಕಲ್ಚರ್ ಬರಲೇಬೇಕು. ಸುಮ್ನೆ ಎಲ್ಲಾನು ಇಟ್ಕೊಂಡು ಆಮೇಲೆ ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ದುಡ್ಡದೆ, ವ್ಯವಹಾರ ಪ್ರಜ್ಞೆ ಅದ, ಟೆಕ್ನಿಕಲಿ ಇದದೆ, ಅದನ್ನ ಇಂಡಸ್ಟ್ರಿಯಲ್ಗೆ ಕನ್ವರ್ಟ್ ಮಾಡಕ್ಕೆ ಆಯ್ತಿಲ್ಲ. ನನಗೆ ಹೊಟ್ಟೆ ಉರಿತದೆ. ಆ ಹಲಸಿನಣ್ಣು, ಮಾವಿನ ಹಣ್ಣು, ಸೀಬೆ ಹಣ್ಣು ಇದನ್ನೆಲ್ಲಾನು ಬೆಳೆದ್ಬಿಟ್ಟು ಯಾಕೆ ಐಸ್ ಕ್ರೀಮ್ ಮಾಡಿ ತಿನ್ಸಿ ಇವ್ರಿಗೆಲ್ಲರಿಗೂ ಇದ್ ಮಾಡಬಾರ್ದು ಅಂತ. ಒಳ್ಳೆ ತಿನ್ಸಾಯ ಮಾಡಿದವ್ರು ಯಾಕೆ ಅಂತ. ಅದು ನಿಮ್ಗೆ ಒಳ್ಳೇದ್ರಲ್ಲಿ ಮಾಡಿರೋದಲ್ಲ, ಅದು ಸಿಂಥೆಟಿಕ್. ಅದು ನಾ ಹೇಳ್ತಾ ಇರೋದು ನ್ಯಾಚುರಲ್ ಆಗಿ ಮಾಡಿ ತಿನ್ಸಿ. ಅವನ್ನ ತಿನ್ನೋರ್ನೀಗ ನಿಮ್ ಹೊಲದ ವಿಡಿಯೋನ ಹಾಕಿ ನೋಡಬ್ಬ, ನಾ ಮಾಡ್ತಾ ಇರೋದು ನನ್ನ ಹೊಲದಲ್ಲಿ ಬೆಳೆದಿರ. ಈಗ ನಿಮ್ಗೆ 10 ಟನ್ನು ಏನು ಸೀಬೆ ಹಣ್ಣಿನ ಜ್ಯೂಸು ಅಂತ ಹೇಳ್ತಾನೆ. ಎಲ್ಲಿ ಕಾಯಿಯಲ್ಲಿ ಬೆಳೆದವ? ಇಷ್ಟ 10/20 ರೂಮ್ಲಿ ಅವ ಅಷ್ಟು ಪ್ರೊಡ್ಯೂಸ್ ಮಾಡ್ತಾನೆ ಅಂದ್ರೆ ಹಣ್ಣೆಲ್ಲಿ ಬೆಳೆದ? ಸಿಂಥೆಟಿಕ್ ಅದು. ನೀ ಬೇಡ. ನಂದು ಪ್ರೊಡಕ್ಷನ್ ಇಷ್ಟದ ಹಣ್ಣು, ನಾನು ಇಷ್ಟನ್ನೀಗ ಪ್ರೊಡಕ್ಷನ್ ಮಾಡ್ತಾವನಿ. ಯಾವ್ದನ್ನ ಐಸ್ ಕ್ರೀಮ್ ಆಗಿದ್ ಮಾಡ್ತಾವನಿ, ಜ್ಯೂಸ್ ಇದಾಗ ಮಾಡ್ತಾವನಿ. ಹಾಕು ನೆಟ್ಟಲ್ಲಿ, ಆಗ ನೇರ ಮಾರುಕಟ್ಟೆ ಮಾಡು. ಅಚ್ಚುಕಟ್ಟಾಗಿರೋದು ಕೊಡು, ಅಚ್ಚುಕಟ್ಟಾಗಿ ದುಡ್ಡು ತಕ್ಕ. ನನ್ ಪ್ರೊಡಕ್ಷನ್, ಹಣ್ಣಿನ ಪ್ರೊಡಕ್ಷನ್ ಇಷ್ಟದ. ನನ್ನ ಇದ್ರಲ್ಲಿ ಇಷ್ಟಿಷ್ಟನ್ನ ನಾನು ಒಂದ್ ಡಬ್ಬಿ ತಿಂದ್ರೆ ನಿನಗೆ ಇಷ್ಟು ನ್ಯೂಟ್ರಿಷನ್ ಸಿಗ್ತಾ ಇದ್ದ, ಇಷ್ಟು ಹಣ್ಣು ತಿಂತಾ ಇದ್ದ, ನೀನು ಈ ರೂಪದಲ್ಲಿ ತಿಂತಾ ಇದ್ದ, ಇಷ್ಟು ದುಡ್ಡು ಕೊಡು.
ಒಳ್ಳೇದು ತಿನ್ನಕ್ಕೆ ಕೊಡ್ತಾರ ಜನ. ದುಡ್ಡದ ಇವತ್ತು. ಮೈ ತುಂಬಾ ರೋಗವದ, ಕಣ್ ತುಂಬಾ ಕನಸದ, ಜೋಬ್ ತುಂಬಾ ದುಡ್ಡದ. ಹ್ಮ್, ಎಲ್ಲರಿಗೂ ಕನಸದ ಬದುಕಬೇಕು ಅಂತ ಆಸೆ, ಒಳ್ಳೇದ್ ತಿನ್ಬೇಕು ಅಂತ ಆಸದ. ಅದು ಎನ್ಕೇಶ್ ಮಾಡ್ಕೊಳ್ಳಿ, ಒಳ್ಳೇದು ಬೆಳರಿ ಕುಳಿ ಅಷ್ಟೇ. ಎಲ್ಲರದು ಡ್ರೀಮ್ ಜೊತೆನೆ ಆಟ. ಈಗ ಅವರು ನಮ್ಗೆ ಈ ಸೈಕಲ್ ಹೋಗೋನ್ಗೆ ಬೈಕ್ ತೋರಿಸಿ ಆಸೆ ಹುಟ್ಟಿಸ್ತಾನೆ, ಬೈಕ್ ಹೋಗೋನ್ಗೆ ಕಾರ್ ತೋರಿಸಿ ಆಸೆ ಹುಟ್ಟಿಸ್ತಾನೆ. ನಮ್ ಮೈಂಡ್ ಸೆಟ್ ಹಂಗೆ ಇರ್ತಾನೆ ಇರೋದು. ಈಗ ಅವ ಚಂದಾಗಿರೋದ್ ತಿಂದು ಅದಗೆಟ್ಟನ, ಚಂದಿಲ್ದೇ ಇರೋದ್ ತಿಂದು ಅದಗೆಟ್ಟನ. ನೀ ತಿಂದು ಅದಗೆಡಬೇಡ, ಚಂದಾಗಿರು ಅಂತ ಹೇಳೋದು. ನಮ್ದು ಕನ್ಸ್ಟ್ರಕ್ಟಿವ್ ಆಗಿರುತ್ತೆ, ನಮ್ ವೇ ಆಫ್ ಥಾಟ್ಸು. ಅರ್ಥ ಆಯ್ತಲ್ಲ? ಸೊ ಇದು ನಮ್ಮ ಆಲೋಚನೆಪ್ಪ. ಸೊ ಇದು ಮಾಡಿದ್ರೆ ನಾವು ಅದಕ್ಕೆ ದುಡ್ಡಿಲ್ಲ. ಒಂದು ಹಲಸಿನ ಮರ ನೆಟ್ರೆ ನನ್ನ ಪ್ರಕಾರ ಒಂದು 10 ವರ್ಷ 15 ವರ್ಷ ಹಲಸಿನ ಮರ ಅಂದ್ರೆ ಒಂದು 150 kg 200 kg ಹಣ್ಣು ಸಿಗುತ್ತೆ. ಅದ ಬುಡ್ಸಿ ಮಾರಿದ್ರೆ 1 kg ತೊಳೆ ನನ್ನ ಪ್ರಕಾರ ಒಂದು 200 ರೂಪಾಯಿ 150 ರೂಪಾಯಿಗೆ ಹೋಯ್ತದೆ. ಬೆಂಗಳೂರು ಜನಕ್ಕೆ ಪುಡ್ಸತ್ತಿಲ್ಲ ಎಡ್ಕೊಂಡು ತಿನ್ನಕ್ಕೆ, ಕೈಗೆ ಅಂಟ್ಕೊಂಡ್ರೆ ಬುಡ್ಸ್ಗಳನ್ನಾರು. ನಾವು ಒಂಚೂರು ರಾಗಿ ಹಸಿಟ್ಟು ತೀಡ್ಬಿಟ್ರೆ ಉದುರೋಯ್ತಾ ಅದು ಅವ್ರಿಗೆ ಗೊತ್ತಿಲ್ಲ.